ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಡೂ ಯು ಮತ್ತು ಡೋಂಟ್ ಯು, ಡಸ್ ಯು, ಡಸ್ ಹಿ, ಡಸಂಟ್ ಶಿ ಆರ್ ಡಸಂಟ್ ಹಿ, ಡಿಡ್ ಯು, ಡಿಡಂಟ್ ಹಿ, ಇವುಗಳಿಂದ ಪ್ರಶ್ನೆಯನ್ನ ಹೇಗೆ ಮಾಡೋದು ಮತ್ತೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂದ್ರೆ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಇಂಗ್ಲಿಷ್ ಅಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಪ್ರಶ್ನೆಗಳನ್ನ ಹೇಗೆ ಮಾಡೋದು ಇದರಿಂದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾವು ಹೆಚ್ಚು ಪ್ರಶ್ನೆ ಮಾಡಿದಾಗ ನಮ್ಮ ಇಂಗ್ಲಿಷ್ ಇನ್ನೂ ಕೂಡ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಸೊ ಕ್ವಶನ್ ಅನಾಲಿಸಿಸ್ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ವಿಡಿಯೋವನ್ನು ಎಂಡ್ ವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿ, ಅಂದ್ರೆ ಯಾವ ರೀತಿ ಸ್ಟ್ರಕ್ಚರ್ ನ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನ ಅರ್ಥ ಆಗುತ್ತೆ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಡೂ ಯು, ಡೋಂಟ್ ಯು, ಡಸ್ ಹಿ, ಡಸಂಟ್ ಹಿ, ಡಿಡ್ ಯು, ಡಿಡಂಟ್ ಹಿ. ಡಿಡ್ ಮತ್ತು ಡಿಡಂಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತು ಡೂ ಯು ಮತ್ತು ಡೋಂಟ್ ಯು, ಡಸ್ ಹಿ, ಡಸಂಟ್ ಹಿ ಬಗ್ಗೆ ನೋಡೋಣ. ನೋಡಿ, ಡೂ ಅನ್ನ ಯಾವಾಗಲೂ ಐ, ವಿ, ಯು, ದೇ ಜೊತೆಗೆ ಬಳಸ್ತೇವೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ. ಡಸ್ ಅನ್ನ ಹಿ, ಶಿ, ಇಟ್ಗಳು ಬಂದಾಗ ನಾವು ಬಳಸ್ತೇವೆ. ಇಲ್ಲಿ ಇದು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ವಾಕ್ಯಗಳು, ಅಂದ್ರೆ ಎಸ್ ಆರ್ ನೋ, ಹೌದು ಅಥವಾ ಅಲ್ಲೋ ಅಂದ್ರೆ ಕ್ಲಾರಿಫೈ ಮಾಡ್ಲಿಕ್ಕೆ ನಾವು ಕೇಳ್ತಿದ್ದೇವೆ. ಇವು ಜಸ್ಟ್ ಕ್ವಶನರೀಸ್ ಅಷ್ಟೇ ಈ ಕಡೆ ಇದೆಲ್ಲ. ಇವುಗಳ ಪ್ರಶ್ನೆ ಮಾಡ್ಲಿಕ್ಕೆ ಅಷ್ಟೇ ನಾವು ಈ ರೀತಿ ಬಳಸ್ತೇವೆ. ಇವುಗಳನ್ನ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಅಂದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತ ಕೇಳ್ತೇವಲ್ಲ, ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡ್ಲಿಕ್ಕೆ ಈ ರೀತಿ ಡೋಂಟ್ ಅನ್ನು ಹಾಕಿ ನಾವು ಬಳಸ್ತೇವೆ. ನೋಡಿ, ಒಂದೊಂದಾಗಿ ನೋಡೋಣ, ಅರ್ಥ ಆಗುತ್ತೆ. ಡೂ ಯು ಹ್ಯಾವ್ ಅ ಪೆನ್? ನಿನ್ನ ಹತ್ರ ಪೆನ್ ಇದೆಯಾ? ನೋಡಿ, ಮತ್ತೆ ಹ್ಯಾವ್ ಒನ್. ಡೂ ಯು ಹ್ಯಾವ್ ಅ ಪೆನ್? ನಿನ್ನ ಹತ್ರ ಇದೆ ಅಂತ ಕೇಳಲಿಕ್ಕೆ ಡೂ ಜೊತೆಗೆ ಹ್ಯಾವ್ ಅನ್ನು ಕೂಡ ಬಳಸಬೇಕು. ಡೂ ಯು ಹ್ಯಾವ್ ಅ ಪೆನ್ ಅಂದ್ರೆ ನಿನ್ನ ಹತ್ರ ಪೆನ್ ಇದೆಯಾ ಅಂತ ಕೇಳಿದಾಗೆ. ಡೋಂಟ್ ಯು ಹ್ಯಾವ್ ಅ ಪೆನ್? ನಿನ್ನ ಹತ್ರ ಪೆನ್ ಇಲ್ವಾ? ನೋಡಿ, ನಿನ್ನ ಹತ್ರ ಪೆನ್ ಇದೆಯಾ ಪ್ರಶ್ನೆ ಅಷ್ಟೇ ಮಾಡ್ತಾ ಇದ್ದೇವೆ. ಇಲ್ಲಿ ಇದೆಯೋ ಅಥವಾ ಇಲ್ವೋ ಅಂತ ಕೇಳ್ತಾ ಇದ್ದೇವೆ. ಎಸ್ ಆರ್ ನೋ, ಹೌದಾ ಅಥವಾ ಇಲ್ವೋ. ಡೋಂಟ್ ಯು ಹ್ಯಾವ್ ಅ ಪೆನ್? ನಿನ್ನ ಹತ್ರ ಪೆನ್ ಇರ್ಲಿದ್ದಿಲ್ವಾ ಅಂತ ಅರ್ಥ ಆಗುತ್ತೆ. ಡಸ್ ಹಿ ಹ್ಯಾವ್ ಮೈ ನಂಬರ್? ಅವನ ಹತ್ರ ನನ್ನ ನಂಬರ್ ಇದೆಯಾ? ಡಸಂಟ್ ಹಿ ಹ್ಯಾವ್ ಮೈ ನಂಬರ್? ಅವನ ಹತ್ರ ನಂಬರ್ ಇರ್ಲಿಲ್ವಾ ಅಥವಾ ಇತ್ತ ಅಂತ ಕೇಳೋದು. ಎಸ್ ಆರ್ ನೋ ಟೈಪ್ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಈ ರೀತಿಯಾಗಿ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಫಸ್ಟ್ ನಾನು ನೋಡೋಣ. ಡೂ ಯು ಕುಕ್ ರೈಸ್? ನೀನು ಅಡಿಗೆಯನ್ನ ಮಾಡ್ತೀಯ? ಡೂ ಯು ಕುಕ್ ರೈಸ್? ನೀನು ಅನ್ನವನ್ನ ಮಾಡಕ್ ಬರುತ್ತಾ ನಿನ್ಗೆ? ಡೂ ಯು ಕುಕ್ ಚಿಕನ್? ಡೂ ಯು ಪ್ರಿಫೇರ್ ಟೀ? ಈ ರೀತಿ ಪ್ರಶ್ನೆಯನ್ನ ಮಾಡ್ತೇವೆ. ಡೂ ದೇ ಅಗ್ರಿ ಫಾರ್ ಮ್ಯಾರೇಜ್? ಅವರು ಮ್ಯಾರೇಜ್ ಒಪ್ಕೊಳ್ತಾರ? ಡೂ ದೇ ಅಗ್ರಿ ಫಾರ್ ಮ್ಯಾರೇಜ್? ಅವರು ಮದುವೆಗೆ ಒಪ್ಕೊಳ್ತಾರ? ಡೂ ಯು ಕಮ್ ವಿತ್ ಮೀ? ನೀನು ನನ್ನ ಜೊತೆಗೆ ಬರ್ತೀಯಾ? ಡೂ ಯು ಕಮ್ ವಿತ್ ಮೀ ಮಾರ್ಕೆಟ್ ನನ್ನ ಜೊತೆಗೆ ಬರ್ತೀಯಾ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನೋಡಿ, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಮಾಡ್ತಾ ಹೋದಾಗ ಏನಾಗುತ್ತೆ, ಅವರಿಂದ ಆನ್ಸರ್ ಕೂಡ ಬರುತ್ತೆ, ನಮಗೂ ಕೂಡ ಏನಾಗುತ್ತೆ, ಸ್ಪೋಕನ್ ಇನ್ನೂ ಕೂಡ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಸೊ ಅದಕ್ಕೆ ಡೂ ಯು ಮತ್ತು ಡೋಂಟ್ ಯು ಇಂದ ಕೂಡ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನ ಮಾತಾಡಬಹುದು. ಎಸ್, ನೆಕ್ಸ್ಟ್, ಡಸ್ ಶಿ ಜಾಯಿನ್ ಫಾರ್ ಪಾರ್ಟಿ? ಅವಳು ಪಾರ್ಟಿಗೆ ಬರ್ತಾಳ ಅಥವಾ ಸೇರ್ಕೊಳ್ತಾಳ? ಇಲ್ಲಿ ಡಸ್ ಯಾಕೆ ಬಂತು ಅಂತಂದ್ರೆ ಹಿ, ಶಿ, ಇಟ್ ಬಂದಾಗ ನಾವು ಡಸ್ ಅನ್ನ ಬಳಸ್ತೇವೆ. ಇಲ್ಲಿ ಪ್ರೆಸೆಂಟ್ ಅಲ್ಲಿ ಥರ್ಡ್ ಪರ್ಸನ್ ಪ್ರೊನೌನ್. ಡಸ್ ಶಿ ಜಾಯಿನ್ ಫಾರ್ ಪಾರ್ಟಿ? ಅವರು ಪಾರ್ಟಿಗೆ ಸೇರ್ಕೊಳ್ತಾರ ಅವಳು? ಡಸ್ ಹಿ ಪ್ರಿಫೇರ್ ಫುಡ್? ಅವನಿಗೆ ಅಡಿಗೆ ಮಾಡಕ್ ಬರುತ್ತಾ, ಅಡಿಗೆ ತಯಾರಿ ಮಾಡಲಿಕ್ಕೆ ಬರುತ್ತಾ? ಯಾರಿಗೆ? ಡಸ್ ಹಿ ಪ್ರಿಫೇರ್ ಫುಡ್? ಇಲ್ಲಿ ಯಾವಾಗಲೂ ವಿ1 ಫಾರ್ಮ್ ಗಳನ್ನೇ ಬಳಸ್ತೇವೆ ನಾವು ಎಲ್ಲಿ ಕ್ವಶನ್ ಮಾಡುವಾಗ. ಡೂ ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಹೋಗ್ತೀಯ ಇವತ್ತು? ಡೂ ಯು ಗೋ ಟು ಸ್ಕೂಲ್ ಟುಡೇ? ನೀನು ಇವತ್ತು ಶಾಲೆಗೆ ಹೋಗ್ತೀಯಾ? ಡಸ್ ಶಿ ಅಟೆಂಡ್ ದ ಮೀಟಿಂಗ್? ಅವಳು ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾಳ? ಜಸ್ಟ್ ನಾವೇನ್ ಮಾಡ್ತಾ ಇದ್ದೇವೆ, ಕ್ವಶನ್ ಅನ್ನ ಕೇಳ್ತಾ ಇದ್ದೇವೆ, ಪ್ರಶ್ನೆಯನ್ನು ಒಬ್ಬರಿಗೆ ಕೇಳ್ತಾ ಇದ್ದೇವೆ. ಡೂ ದೇ ಕಮ್ ಟು ಹೋಟೆಲ್? ಅವ್ರು ಹೋಟೆಲ್ಗೆ ಬರ್ತಾರ?
ಮತ್ತು ದೇ ಜೊತೆಗೆ ನಾವು ಡೂ ಅನ್ನ ಬಳಸ್ತೇವೆ. ಡೂ ದೇ ಕಮ್ ಟು ಹೋಟೆಲ್, ಅವರು ಹೋಟೆಲ್ಗೆ ಬರ್ತಾರ. ಇವೇನಾಯ್ತಲ್ಲ, ಡಸ್ ಮತ್ತು ಡೂ ಇಂದ ನಾವೇನ್ ಮಾಡಿದ್ವಿ, ಪ್ರಶ್ನೆಗಳನ್ನ ಮಾಡಿದ್ವಿ, ಕ್ವೆಶ್ಚನರೀಸ್ ಗಳನ್ನ ಮಾಡಿದ್ವಿ. ಇವುಗಳನ್ನ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಏನಂತ ಅರ್ಥ ಕೊಡುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ. ನೋಡಿ, ಡೂ ಯು ಹ್ಯಾವ್ ಅ ಪೆನ್, ನಿನ್ನ ಹತ್ರ ಪೆನ್ ಇದೆಯಾ ಅಂತ ನಾನು ಕೇಳಿದೆ. ಜಸ್ಟ್ ಇಟ್ ಈಸ್ ಅ ಕ್ವಶನ್, just a question. But here in negative and interrogative sentence we are asking a person whether he has or not. ಅವನ ಹತ್ರ ಇದೆಯೋ ಅಥವಾ ಇಲ್ವೋ ಅನ್ನೋ ಒಂದು ಪ್ರಶ್ನೆನ ಮಾಡ್ತೀವಿ ನಾವು. ನೋಡಿ, ಡೋಂಟ್ ಯು ಹ್ಯಾವ್ ಅ ಪೆನ್, ನಿನ್ನ ಹತ್ರ ಪೆನ್ ಇರ್ಲಿಲ್ವಾ ಅಂತ ಕೇಳ್ತೀವಿ. ಡಸಂಟ್ ಹಿ ಹ್ಯಾವ್ ಮೈ ನಂಬರ್, ಅವನ ಹತ್ರ ನನ್ನ ಮೊಬೈಲ್ ನಂಬರ್ ಇದ್ದಿರ್ಲಿಲ್ವಾ ಅಥವಾ ಇರ್ಲಿಲ್ವಾ. ಡಸಂಟ್ ಹಿ ಹ್ಯಾವ್ ಮೈ ನಂಬರ್. ಡೂ ಯು ಕುಕ್ ರೈಸ್, ನೀನು ಅನ್ನವನ್ನ ಬೇಯಿಸ್ತೀಯಾ, ಅನ್ನವನ್ನು ಮಾಡಕ್ ಬರುತ್ತಾ. ಡೋಂಟ್ ಯು ಕುಕ್ ರೈಸ್, ನೀನು ನನಗೆ ಅನ್ನವನ್ನ ಮಾಡಕ್ ಬರೋಲ್ವಾ. ಈ ರೀತಿಯಾಗಿ ಅರ್ಥವನ್ನ ಕೊಡುತ್ತೆ. ಡೂ ದೇ ಅಗ್ರಿ ಫಾರ್ ಮ್ಯಾರೇಜ್, ಅವರು ಮ್ಯಾರೇಜ್ಗೆ ಒಪ್ಕೊಳ್ತಾರ. ಡೋಂಟ್ ದೇ ಅಗ್ರಿ ಫಾರ್ ಮ್ಯಾರೇಜ್, ಅವರು ಏನಂತಂದ್ರೆ ಮದುವೆಗೆ ಒಪ್ಕೊಳ್ಳೋದಿಲ್ವಾ. ಡೋಂಟ್ ದೇ ಅಗ್ರಿ ಫಾರ್ ಮ್ಯಾರೇಜ್. ಡೋಂಟ್ ಯು ಕಮ್ ವಿತ್ ಮೀ, ನೀನು ನನ್ನ ಜೊತೆಗೆ ಬರಕ್ ಆಗೋದಿಲ್ವಾ. ಎಸ್ ಆರ್ ನೋ, ಹೌದು ಬರಕ್ ಆಗುತ್ತೆ ಅಂದ್ರೆ ಎಸ್ ಐ ಕಮ್ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ನೋ ಐ ಡೋಂಟ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಸ್ ಆರ್ ನೋ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್. ನೆಗೆಟಿವ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಸ್ ಜೊತೆಗೆ ನಾಟ್ ಅನ್ನು ಬಳಸಿದ್ರೆ ನೆಗೆಟಿವ್ ಆಯ್ತು. ಇಂಟ್ರಾಗೇಟಿವ್ ಅಂದ್ರೆ ಕ್ವಶನಿಂಗ್ ಮಾಡ್ತಾ ಇದೆ, ಎರಡೂ ಸೇರಿ ಕೇಳ್ತಾ ಇದೆ, ನಾವು ಬರ್ತೀವೋ ಅಥವಾ ಇಲ್ಲೋ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಡೋಂಟ್ ಯು ಕಮ್ ವಿತ್ ಮೀ, ನಿನಗೆ ನಮ್ಮ ಜೊತೆಗೆ ಬರಕ್ ಆಗೋದಿಲ್ವಾ. ಡೋಂಟ್ ಯು ಕಮ್ ವಿತ್ ಮೀ. ಡಸಂಟ್ ಶಿ ಜಾಯಿನ್ ಫಾರ್ ಪಾರ್ಟಿ, ಅವಳು ಪಾರ್ಟಿಗೆ ಜಾಯಿನ್ ಆಗ್ಲಿಕ್ಕೆ ಆಗೋದಿಲ್ವಾ. ಡಸಂಟ್ ಶಿ ಜಾಯಿನ್ ಫಾರ್ ಪಾರ್ಟಿ, ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ತೇವೆ, ಪ್ಲಸ್ ಅದ್ರ ಜೊತೆಗೆ ಕನ್ಫರ್ಮೇಶನ್ ಮಾಡ್ತಾ ಇದ್ದೀವಿ. ಏನಂತ, ಬರ್ತಾಳೋ ಅಥವಾ ಇಲ್ವೋ, ಮಾಡೋಕ್ ಬರುತ್ತೋ ಅಥವಾ ಇಲ್ವೋ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ. ಡಸಂಟ್ ಹಿ ಪ್ರಿಫೇರ್ ಫುಡ್, ಅವನು ಅಡಿಗೆಯನ್ನು ಮಾಡಕ್ ಬರುತ್ತಾ ಇಲ್ವೋ, ಈ ರೀತಿಯಾಗಿ ಅರ್ಥ ಮಾಡ್ಕೊಂಡು. ಡೋಂಟ್ ಯು ಗೋ ಟು ಸ್ಕೂಲ್, ನಿನ್ಗೆ ಶಾಲೆಗೆ ಹೋಗಕ್ ಆಗೋದಿಲ್ವಾ. ಡೋಂಟ್ ಯು ಗೋ ಟು ಸ್ಕೂಲ್, ನಿನ್ಗೆ ಶಾಲೆಗೆ ಹೋಗಕ್ಕೆ ಆಗೋದಿಲ್ವಾ. ನೋ ಐ ಡೋಂಟ್. ಎಸ್ ಐ ಗೋ ಟು. ನೋಡಿ, ಒಂದು ನೆಗೆಟಿವ್ ಆಗಿ ಉತ್ತರವನ್ನು ಬಯಸ್ತೇವೆ, ಇನ್ನೊಂದಾಗಿ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. ನೆಕ್ಸ್ಟ್ ನೋಡಿ, ಡಸಂಟ್ ಶಿ ಅಟೆಂಡ್ ದ ಮೀಟಿಂಗ್, ಅವಳು ಮೀಟಿಂಗ್ ಅನ್ನ ಅಟೆಂಡ್ ಆಗಕ್ ಆಗೋದಿಲ್ವಾ. ಡಸಂಟ್ ಶಿ ಅಟೆಂಡ್ ದ ಮೀಟಿಂಗ್, ಅವಳು ಮೀಟಿಂಗ್ ಅನ್ನೇ ಅಟೆಂಡ್ ಆಗಕ್ ಆಗೋದಿಲ್ವಾ. ಅಂದ್ರೆ ಇಲ್ಲಿ ನಾವು ನೆಗೆಟಿವ್ ಹೌದು, ಇಲ್ಲಿ ಮತ್ತೆ ಲಾಸ್ಟ್ಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಡೂ ಯು ಮತ್ತು ಡೋಂಟ್ ಯು ಮತ್ತೆ ಡಸಂಟ್ ಮತ್ತೆ ಡಸ್ ಹಿ ಅನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನ ನೋಡಿದ್ವಿ. ಅಂದ್ರೆ ಇವುಗಳನ್ನ ಪ್ರಶ್ನೆಯ ರೂಪದಲ್ಲಿ ಬಳಸಿದಾಗ ನಮ್ಮ ಇಂಗ್ಲಿಷ್ ಕೂಡ ಇನ್ನೂ ಹೆಚ್ಚು ಇಂಪ್ರೂವ್ ಆಗುತ್ತೆ. ಓಕೆನಾ. ಹಾಗಾದ್ರೆ ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಹೇಳ್ತೀನಿ, ಅವುಗಳನ್ನ ಡಸ್ ಅನ್ನು ಮತ್ತು ಡೂ ಯು ಅಂತ ಬಳಸಿ ನೀವು ಹೇಳಿ. ಅವಳು ಬೆಂಗಳೂರಿಗೆ ಹೋಗ್ತಾಳ. ಮೊದಲೇ ವಾಕ್ಯ. ನಿನಗೆ ಕಬಡ್ಡಿ ಆಡೋಕೆ ಬರುತ್ತಾ. ಅವಳ ಹತ್ರ ನನ್ನ ಮೊಬೈಲ್ ಇದೆಯಾ. ನಿನಗೆ ಕಂಪ್ಯೂಟರ್ ಆಪರೇಟ್ ಮಾಡೋಕೆ ಬರುತ್ತಾ ಅಥವಾ ಇಲ್ಲ, ಬರೋದಿಲ್ವಾ. ಸೊ ಈ 4 ವಾಕ್ಯಗಳನ್ನ ನೀವು ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. ಲೆಟ್ಸ್ ಚೆಕ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಡಿಡ್ ಯು ಮತ್ತೆ ಡಿಡ್ ಹಿ ಇವುಗಳಂದ್ರೆ ಅರ್ಥ ಏನು, ಯಾವಾಗ ಬಳಸಬೇಕು ಅನ್ನೋದನ್ನ ನಾಳೆ ಒಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.